ನಮಸ್ಕಾರ, ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. IPL ನಲ್ಲಿ RCB ಉತ್ತಮ ಪ್ರದರ್ಶನ ನೀಡ್ತಾ ಇದೆ. ಪಾಯಿಂಟ್ ಟೇಬಲ್ ನಲ್ಲಿ ಸದ್ಯ 2ನೇ ಪ್ಲೇಸ್ ಅಲ್ಲಿ ಇದೆ. ಇನ್ನು ಪ್ಲೇ ಆಫ್ಗೆ ಹೋಗೋದಕ್ಕೆ 2 ಮ್ಯಾಚ್ ಗೆದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಇದೆ. ಹೀಗಿರಬೇಕಾದ್ರೆ ಇದೀಗ RCBಗೆ ಪ್ಲೇ ಇನ್ 11 ನಲ್ಲಿರುವ ಲೆಕ್ಕಾಚಾರದಲ್ಲಿ ಸ್ವಲ್ಪ ತಲೆ ಕೆಳಗೆ ಆಗಿದೆ. ಕಳೆದ 3 ಮ್ಯಾಚ್ ಅಲ್ಲಿ ಇದು ಎಲ್ಲರೂ ನೋಡ್ತಾ ಬರ್ತಾ ಇದೀವಿ. ಅದಕ್ಕೆ ಕಾರಣ ಫಿಲ್ ಸಾಲ್ಟ್ ಸದ್ಯ ಕಳೆದ 3 ಮ್ಯಾಚ್ ಇಂದ RCB ತಂಡದ ಪ್ಲೇಯಿಂಗ್ 11 ನಲ್ಲಿ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇಂಜುರಿ ಅನ್ನೋ ಒಂದು ಅಪ್ಡೇಟ್ ಬಂದಿತ್ತು. ಆದ್ರೆ ಎಲ್ಲೂ ಕೂಡ ಫಿಲ್ ಸಾಲ್ಟ್ ಅವರು ಇಂಜುರಿ ಆಗಿದ್ರು ಸಹ RCB ಕ್ಯಾಂಪ್ ನಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. RCB ಜೊತೆ ಎಲ್ಲೂ ಟ್ರಾವೆಲ್ ಮಾಡಿರ್ಲಿಲ್ಲ. ಹಾಗಾಗಿ ಎಲ್ಲರಿಗೂ ಅನುಮಾನ ಶುರುವಾಗಿತ್ತು, ಫಿಲ್ ಸಾಲ್ಟ್ ಅವರು RCB ತಂಡದಲ್ಲಿದ್ದಾರಾ ಇಲ್ಲ ತವರಿಗೆ ಇಂಗ್ಲೆಂಡ್ಗೆ ಏನಾದ್ರು ವಾಪಸ್ ಹೋಗಿದಾರಾ ಅಂತ ಹೇಳ್ಬಿಟ್ಟು. ಆದ್ರೆ ಇದೀಗ ಪಕ್ಕ ಅಪ್ಡೇಟ್ ಬಂದಿದೆ. ನಾನು ಕಳೆದ ವಿಡಿಯೋದಲ್ಲೂ ಸಹ ಹೇಳಿದ್ದೆ, ನಾನು ಫಿಲ್ ಸಾಲ್ಟ್ ಅವರು ಇಂಡಿಯಾದಲ್ಲಿ ಇಲ್ಲ, ಅವರು RCB ಕ್ಯಾಂಪ್ ಅನ್ನ ತೊರೆದು ಇಂಗ್ಲೆಂಡ್ಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋವನ್ನ ಮಾಡಿದ್ದೆ. ಇದೀಗ ಅದ್ರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಬಂದಿದೆ. ಏನು ಅಂತ ಹೇಳಿದ್ರೆ ಫಿಲ್ ಸಾಲ್ಟ್ ಅವರು ಏನು ಇಂಜುರಿ ಸಮಸ್ಯೆಯಿಂದಾಗಿ ಇಂಗ್ಲೆಂಡ್ಗೆ ವಾಪಸ್ ಹೋಗಿದ್ದಾರೆ. ಹೌದು, ಏಪ್ರಿಲ್ 18ನೇ ತಾರೀಕು ಡೆಲ್ಲಿ ವಿರುದ್ಧದ ಮ್ಯಾಚ್ ವೇಳೆಯಲ್ಲಿ ಫೀಲ್ಡಿಂಗ್ ಮಾಡೋ ಟೈಮ್ನಲ್ಲಿ ಫಿಲ್ ಸಾಲ್ಟ್ ಅವರಿಗೆ ಎಡಗೈನ ಬೆರಳಿಗೆ ಗಾಯ ಆಗಿತ್ತು. ಅದು ಈಗ ಗಂಭೀರ ಆಗಿದೆ. ಇದು ಗಂಭೀರ ಆಗಿದೆ ಅಂತ ಇರೋದು ಹೇಗೆ ಅಂತ ಹೇಳಿದ್ರೆ, ಈ ವಿಷಯವನ್ನ ಏನು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಏನಿದೆ ಅದು ತುಂಬಾ ಗಂಭೀರವಾಗಿ ತಗೊಂಡಿದೆ. ಯಾವುದೇ ಒಬ್ಬ ಆಟಗಾರನ ವಿಚಾರದಲ್ಲಿ ಇದೀಗ ಎಲ್ಲ ಕ್ರಿಕೆಟ್ ಬೋರ್ಡ್ಗಳು ಒಂದು ಸ್ವಲ್ಪ ಗಂಭೀರವಾಗಿ ತಗೊಂಡಿದೆ. ಅದರಲ್ಲೂ ಫಿಟ್ನೆಸ್ ವಿಚಾರದಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಿ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಹಾಗಾಗಿನೇ ಇದೀಗ ಫಿಲ್ ಸಾಲ್ಟ್ ಅವರ ಏನು ಎಡಗೈ ಬೆರಳಿನ ಗಾಯ ಆಗಿದೆ ಆ ವಿಚಾರದಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡು ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿಕೊಂಡು ಫಿಲ್ ಸಾಲ್ಟ್ ಅವರಿಗೆ ಒಂದು ಮೆಸೇಜ್ ಅನ್ನು ಕಳಿಸಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನಿಮ್ಮ ಏನು ಎಡಗೈ ಬೆರಳಿಗೆ ಗಾಯ ಆಗಿದೆ ಆ ಗಾಯದ ಸ್ಕ್ಯಾನಿಂಗ್ ಇರ್ಬೋದು, ಹೆಚ್ಚಿನ ಚಿಕಿತ್ಸೆ ಇರ್ಬೋದು, ಅದೆಲ್ಲವೂ ಸಹ ಇಂಗ್ಲೆಂಡ್ನಲ್ಲೇ ಆಗಬೇಕು. ಹಾಗಾಗಿ ನೀವು ಇಂಗ್ಲೆಂಡ್ಗೆ ಮರಳಿ ಅನ್ನೋ ಒಂದು ಸಂದೇಶವನ್ನು ಫಿಲ್ ಸಾಲ್ಟ್ಗೆ ನೀಡಿದ್ರಂತೆ. ಹಾಗಾಗಿನೇ ಇದೀಗ ಫಿಲ್ ಸಾಲ್ಟ್ ಅವರು RCB ಕ್ಯಾಂಪ್ ಅನ್ನು ತೊರೆದು ಇಂಗ್ಲೆಂಡ್ಗೆ ಹೋಗಿದ್ದಾರೆ. ಅಲ್ಲಿ ಕೈ ಬೆರಳಿನ ಸ್ಕ್ಯಾನಿಂಗ್ ಮಾಡಿಕೊಂಡು ಅಲ್ಲಿ ಟ್ರೀಟ್ಮೆಂಟ್ಗಳನ್ನ ತಗೋತಾರೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಬರುವಂತಹ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ಗಳಿಗೆ ಆಟಗಾರನ ಅವಶ್ಯಕತೆ ತುಂಬಾ ಇರುತ್ತೆ. ಹಾಗಾಗಿನೇ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಈ ಒಂದು ನಿರ್ಧಾರವನ್ನು ತಗೊಂಡು ಇದೀಗ ಫಿಲ್ ಸಾಲ್ಟ್ ಅವ್ರನ್ನ ಇಂಗ್ಲೆಂಡ್ಗೆ ವಾಪಸ್ ಕರೆಸ್ಕೊಂಡಿದೆ. ಸದ್ಯ ಫಿಲ್ ಸಾಲ್ಟ್ ಅವರು ಇಂಗ್ಲೆಂಡ್ಗೆ ಹೋಗಿದ್ದಾರೆ. ಅಲ್ಲಿ ಇದೀಗ ಅವರ ಬೆರಳಿನ ವಿಚಾರವಾಗಿ ಏನು ಗಾಯ ಆಗಿದೆ, ಬೆರಳಿಗೆ ಗಾಯ ಆಗಿದೆ, ಆ ಗಾಯದ ವಿಚಾರವಾಗಿ ಏನೇನು ಚಿಕಿತ್ಸೆ ಇರುತ್ತೆ ಅದೆಲ್ಲವೂ ಕೂಡ ಇಂಗ್ಲೆಂಡಲ್ಲಿ ನಡೀತಾ ಇದು ಸದ್ಯದ ಅಪ್ಡೇಟ್. ಸದ್ಯ ಈ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಯಾಕೆ ಇಂಡಿಯಾದಲ್ಲೂ ಅಂತಹ ಸ್ಪೆಷಲಿಸ್ಟ್ಗಳು ಇಲ್ವಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ಇಂಡಿಯಾದಲ್ಲಿ ಎಲ್ಲ ಸ್ಪೆಷಲಿಸ್ಟ್ಗಳು ಇರ್ತಾರೆ. ಆದರೆ ಏನು ಆಯಾ ದೇಶದ ಕ್ರಿಕೆಟ್ ಬೋರ್ಡ್ಗಳು ಏನು ತಗೊಳ್ಳುತ್ತೋ ತೀರ್ಮಾನ, ಏನು ಒಂದು ಡಿಸಿಷನ್ ತಗೊಳ್ಳುತ್ತೋ ಅದಕ್ಕೆ ಎಲ್ಲರೂ ಬದ್ಧವಾಗಿರಬೇಕಾಗುತ್ತೆ. ಅಷ್ಟೇ ಅಲ್ಲ, ಆಟಗಾರರು ಸಹ ಏನು ಆಯಾ ಕ್ರಿಕೆಟ್ ಬೋರ್ಡ್ಗಳಿಗೆ ಸಂಬಂಧಪಟ್ಟದವರ ಆಗಿರೋದ್ರಿಂದಾಗಿ ಅವ್ರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ಬದ್ಧವಾಗಿ ನಡ್ಕೋಬೇಕಾಗುತ್ತೆ. ಹಾಗಾಗಿ ಇದೀಗ ಫಿಲ್ ಸಾಲ್ಟ್ ಅವರು ಇಂಗ್ಲೆಂಡ್ಗೆ ವಾಪಸ್ ಹೋಗಿದ್ದಾರೆ. ಅಲ್ಲಿ ಎಲ್ಲಿನ ಹೆಚ್ಚಿನ ಚಿಕಿತ್ಸೆಯನ್ನ ಪಡೆದುಕೊಳ್ತಾರೆ. ಇದು ಸದ್ಯದ ಅಪ್ಡೇಟು. ಮತ್ತೆಷ್ಟು ಅಪ್ಡೇಟ್ಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ.in.